ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ. ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿದ್ದೆ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಸ್ನಾನ ಮಾಡ್ಕೊಂಡಿದ್ದೆ. ಬ್ಲಾಗ್ ಏನು ಅಂದರೆ ಮಾಮೂಲಿನೇ, ಬೆಳಗ್ಗೆನೇ ನೀರು ಬಿಟ್ಟರು. ಬಟ್ ಅದು ಯಾಕೋ ತುಂಬ ಫಾಸ್ಟಲ್ಲಿ ಬರ್ತಾ ಇರಲಿಲ್ಲ. ಮತ್ತು ಅಲ್ಲೋಗಿ ನೋಡಿದೆ ಪೈಪ್ ಏನಾದರೂ ಬಿಚ್ಕೊಂಡಿದೆಯಾ ಅಂತ. ಅಲ್ಲಿ ಏನು ಬಿಚ್ಕೊಂಡಿರಲಿಲ್ಲ. ಸರಿ ನಿಧಾನಕ್ಕೆ ಬರ್ತಿದೆ ಅಂಥೇಳಿ ಅದೇ ಗ್ಯಾಪಲ್ಲೇ ಬಾಗಿಲು ಗುಡಿಸ್ಕೊಳ್ಳೋಣ ಅಂಥೇಳಿ ಗುಡಿಸ್ತಾ ಇದ್ದೆ. ಬಳಿಯೋದು ಬೇಡ ಅನ್ನಿಸ್ತು. ಯಾಕೋ ವಾತಾವರಣ ಮೋಡ ಇದ್ದಂಗಿತ್ತು. ಬೇಡ ಸಗಣಿ ನೀರು ಹಾಕೋದು ಅಂದ್ಕೊಂಡು ಹಾಗೆ ಬಾಗಿಲು ಗುಡಿಸ್ದೆ. ಬಾಗಿಲು ಗುಡಿಸ್ತಿದ್ದಂಗೆ ಅದು ನೀರು ತುಂಬ ಫಾಸ್ಟಾಗಿ ಬರ್ತಾ ಇರಲಿಲ್ವಲ್ಲ, ಒಂದೊಂದೇ ಕೊಡ ತುಂಬ್ತಾ ಇತ್ತು. ಹಾಗಾಗಿ ಗುಡಿಸ್ತಾನೆ ಹಾಗೆ ನೀರು ಹಿಡಿತಾ ಇದ್ದೆ. ಆ ಬಿಂದಿಗೆ ತುಂಬ್ತಿದ್ದಂಗೆ ಅಷ್ಟೊತ್ತಿಗೆ ಕಸನೂ ಹೊಡೆದಾಗಿತ್ತಾ. ಸೊ ಅದನ್ನು ಒಳಗಡೆ ಇಳಿಸ್ಬಿಟ್ಟು ಬಂದುಬಿಟ್ಟೆ. ಕುಡಿಯೋಕ್ಕೆ ನೀರು ನಾನು ಅದೊಂದೇ ಹಿಡಿಯೋದು, ಜಾಸ್ತಿ ನೀರು ಖರ್ಚಾಗಲ್ಲ. ಹಾಗಾಗಿ ಅದೊಂದೇ ಕೊಡ ಹಿಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಕೊಡ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದು ನೀರು ಬರ್ತಿದ್ದಂಗೆ ಬಕೆಟ್ ತೊಗೊಂಬಂದೆ ಒಳಗಡೆಯಿಂದ ಬಾಗಿಲಿಗೆ ನೀರು ಹಾಕೋಣ ಅಂತ ಹೇಳಿ. ಆ ಕೊಡದಲ್ಲಿ ನೀರು ತುಂಬಿತ್ತು, ಅದನ್ನೇ ಹಾಕ್ಕೊಂಡು ಬಾಗಿಲಿಗೆಲ್ಲ ಚಿಮ್ಮಿಸ್ತಾ ಇದ್ದೆ. ಜಾಸ್ತಿ ಅಂದರೆ ಹಸಿ ಇತ್ತು, ಅದು ಒಣಗಿರಲಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೂ ಕ್ಲೀನಾಗೆ ಕುತ್ಕೊತಾ ಇತ್ತು ನೆಲ. ಹಾಗಾಗಿ ನಾನು ಜಾಸ್ತಿ ನೀರೇನು ಹಾಕಲಿಲ್ಲ ಬಾಗಿಲಿಗೆ. ನೀರು ಹಾಕ್ತಿದ್ದಂಗೆ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಮಾಮೂಲಿ ಏನು ಅನ್ಸುತ್ತೆ ಅದನ್ನು ಹಾಕ್ಬಿಟ್ಟು ಅಷ್ಟೊತ್ತಿಗೆ ಕೊಡನೂ ತುಂಬಿತು. ಸೊ ಆ ಕೊಡನೂ ತೊಗೊಂಡೋಗಿ ಒಳಗಡೆ ಹಾಕ್ಬಿಟ್ಟು ಬಂದೆ. ಎಂತ ಗೊತ್ತಾ, ನಾವು ವಿಡಿಯೋ ಮಾಡ್ತಿದ್ದೀನಿ, ಬಟ್ ಇದು ವಿಡಿಯೋ ಮಾಡ್ತಿರೋದು ನನ್ನ ಖುಷಿಗೆ. ಸೊ ಕೆಲವೊಬ್ಬರು ಏನಿದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನಾಚಿಕೆ ಅನಿಸುತ್ತೆ, ಯಾರೋ ತುಂಬ ಜನ ಆಡ್ಕೊಂಡು ನಗ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಮನೆಯವ್ರ ಹತ್ರ ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಹೇಳೋದಿಷ್ಟೇ, ಈ ವಿಡಿಯೋ ಥರ ನೋಡಿದ್ರೆ ಯಾವುದೇ ರೀತಿ ನಾಚಿಕೆನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಇದು ನಮ್ಮ ಹ್ಯಾಪಿ ಆ್ಯಂಡ್ ಇದೊಂಥರ ನಮಗೆ ಇಷ್ಟ ಆಗಿದೆ, ಅದಕ್ಕೆ ಮಾಡ್ತಾ ಇರೋದು. ಬೇಜಾರಾಗಿದ್ದರೆ ಸಾರಿ. ಹಾಗೆ ಬಾಗಿಲಿಗೆ ರಂಗೋಲಿಯಾಗಿ ಬರ್ತಾ ಇದ್ದಂಗೆ ಇದು ಅಡುಗೆ ಮಾಡೋಕ್ಕೆ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗೋದು, ಅದು ತೊಗೊಬಂದಿಡೋದು, ಎಲ್ಲಿ ಕೈಗೆ ಸಿಗುತ್ತೆ ಅಲ್ಲೇ ಇಟ್ಬಿಟ್ಟು ಇಡ್ತಾ ಇದ್ದೆ. ಸೊ ಸರಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಟೈಮೇನು ಆಗಿರಲಿಲ್ಲ. ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಗೆ ಮರದಲ್ಲೇ ರೆಡಿ ಮಾಡ್ಕೊಂಡಿರೋದು ನಾನೇ. ಸೊ ಪಾತ್ರೆ ಜೋಡ್ಸೋಕ್ಕಾಗಲಿ, ಆ ಕೆಳಗಡೆ ಡಬ್ಬಿಗಳು ಇಡೋಕ್ಕಾಗಲಿ ಎಲ್ಲ ನಾನೇ ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಂಗೆ ಪಾತ್ರೆ ಇದ್ವು, ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು ಪಾತ್ರೆ ತೊಳೆಯೋಣ ಅಂಥೇಳಿ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಹಾಗೆ ಬೆಡ್ನ ಸರಿ ಮಾಡೋಣ ಅಂತ ಹೇಳಿ ಬೆಡ್ನೆಲ್ಲ ಸರಿ ಮಾಡ್ತಾಯಿದ್ದೆ. ಬೆಳಗ್ಗೆ ಎದ್ದೋಗೋದಷ್ಟೇ, ಎಲ್ಲ ನಮ್ಮದೇ ಕೆಲಸ ಅದು. ಅವ್ರು ಮಲಗಿ ಬಿಟ್ಟೋಗಿರ್ತಾರೆ, ನಾವೆಲ್ಲ ಸರಿ ಮಾಡಿ ತಿಕ್ಕಬೇಕು. ನೆಕ್ಸ್ಟ್ ಅದೆಲ್ಲ ಮುಗಿಸ್ಬಿಟ್ಟು ಬಂದು ಪಾತ್ರೆ ತೊಳೆಯೋಣ ಅಂತ ಹೇಳಿ ಪಾತ್ರೆ ಹಾಕ್ಕೊಂಡಿದ್ದೆ. ಜಾಸ್ತಿ ಇರಲಿಲ್ಲ ಪಾತ್ರೆ, ಹಾಗಾಗಿ ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ಹೇಳಿ ಪಾತ್ರೆನ ತೊಳಿತಿದ್ದೆ. ಎಂತ ಗೊತ್ತಾ, ಕೆಲವೊಬ್ಬರು ನಾವು ಮಾಡೋದನ್ನ ಅವರು ಎನ್ಕರೇಜ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾಡಲಿಲ್ಲ ಅಂದ್ರೆ ಸಾಕು ಅನಿಸುತ್ತೆ. ಅದೇ ಥರನೇ ನನಗೆ ಬೇಜಾರಾಗ್ತಾಯಿತ್ತು. ರಾತ್ರಿ ನಮ್ಮ ಮನೆಯವ್ರು ಹಿಂಗೆ ಹೇಳಿದ್ರು, ಅಲ್ಲಿ ನಮ್ಮ ನೋಡಿ ವಿಡಿಯೋ ಎಲ್ಲ ನೋಡಿ ಆಡ್ಕೊಂಡು ನಗ್ತಾ ಇದ್ದಾರೆ ಅಂತ. ಆಡ್ಕೊಂಡು ನಗೋಂಥದ್ದೇನು ನಾನು ಮಾಡಿಲ್ಲ, ಜಸ್ಟ್ ಇದು ನನ್ನ ಖುಷಿಗೆ ನಾನು ಮಾಡ್ತಿರೋದು. ಸೊ ಹಾಗಾಗಿ ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ವಿಡಿಯೋ ಮಾಡೋದೇ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ. ಸೊ ಅವರು ಸ್ವಲ್ಪ ಅವ್ರು ಯಾವ ಥರ ಹೇಳಿದ್ರೋ ಗೊತ್ತಿಲ್ಲ, ಬಟ್ ಅವರು ಏನು ಮಾತಾಡಲಿಲ್ಲ ನೈಟೆಲ್ಲ. ಸರಿ ಬೇಡ ಬಿಡು ಮಾತಾಡೋದು, ನಮಗೆ ಇಷ್ಟ ಆಗಿರೋದನ್ನ ನಾವು ಮಾಡ್ತಿದ್ದೀವಿ ಅಂದಮೇಲೆ ತುಂಬ ತಡೆಗಳು ಬರುತ್ತೆ. ಸೊ ಅದನ್ನು ಫೇಸ್ ಮಾಡಬೇಕು ಅಂದ್ಕೊಂಡು ನಾನನ್ನು ಏನೋ ಒಂಥರ ಇವತ್ತು ಕೆಲಸ ಮಾಡೋ ಮೂಡಿರಲಿಲ್ಲ, ಬಟ್ ಮಾಡಬೇಕು. ಹಾಗೆ ವೀಡಿಯೋನೂ ಮಾಡೋದು ಬೇಡ ಅನಿಸ್ತು. ಮತ್ತು ನಾನು ಯಾಕೆ ಇವರಿಗೋಸ್ಕರ ನನ್ನ ಹ್ಯಾಪಿನೆಸ್ನ ಬಿಡಬೇಕು. ನಾವು ಮಾಡೋದೇ ಒಂದು ಚಿಕ್ಕ ಪುಟ್ಟ ಕೆಲಸಗಳು, ಅದರಲ್ಲಿ ಹ್ಯಾಪಿ ಇರೋದನ್ನ ನಾನು ಇವರಿಗೋಸ್ಕರ ಬಿಡಬೇಕಾ ಅನ್ನಿಸ್ತು. ಹಾಗಾಗಿ ಅವ್ರು ಏನಾದರೂ ಹೇಳಲಿ, ಏನಾದರೂ ಮಾಡಲಿ, ನಾವು ಮಾಡೋದೇ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನೆಕ್ಸ್ಟ್ ಹಾಗೆ ಹೊರಗಡೆ ಬಂದರೆ ವಾತಾವರಣ ಇವತ್ತು ಹೇಳಿದ್ನಲ್ಲ, ಬೆಳಗ್ಗೆನೇ ಒಂಥರ ಮೋಡ ವಾತಾವರಣ ಇತ್ತು ಅಂತ ಹೇಳಿ.
ಸೊ ಅದೇನೋ ಒಂಥರ ಫುಲ್ಲು ಸಂಜೆ ಫೀಲಿಂಗ್ ಕೊಡ್ತಾ ಇತ್ತು. ಅದಕ್ಕೆ ಅದನ್ನು ಹಾಗೆ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸುತ್ತ ನೋಡ್ಬೋದು, ಇದು ಮರ ಗಿಡ ಇರೋದಕ್ಕೆ ಏನೋ ಒಂಥರ ತಣ್ಣಗಿತ್ತು ವಾತಾವರಣ, ಚೆಂದ ಇತ್ತು. ಬಟ್ ಮಳೆ ಬರೋಂಗೆ ಆಗಿತ್ತು ಆಲ್ರೆಡಿ. ಮಳೆ ಬರುತ್ತೋ ಏನೋ ಅಂದ್ಕೊಂಡೆ, ಅಷ್ಟರಲ್ಲಿ ಬಂದಿರಲಿಲ್ಲ. ಸರಿ ಬಟ್ಟೆನಾದರೂ ನೆನೆ ಹಾಕೋಣ, ಬಟ್ಟೆ ಒಗೆಯೋಣ ಅಂತ ಹೇಳಿ ಬಟ್ಟೆ ಎಲ್ಲ ತೆಗೆದು ನೆನೆ ಹಾಕ್ತಾಯಿದ್ದೆ. ಇವಾಗ ಬೆಳಗ್ಗೆನೇ ನೆನೆ ಹಾಕಿದ್ರೆ ನಾನು ಒಗೆಯೋದು ಒಂದು 3-4 ಗಂಟೆ. ಸೊ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ನಮ್ಮದು ಅಷ್ಟು ಕೊಳೆ ಇಲ್ಲ ಅಂದರೂ ನಮ್ಮ ಯಜಮಾನ್ರದ್ದು ಕೊಳೆ ಅಂದರೆ ಕೊಳೆ ಇರೋಥರ ಗ್ಯಾರೇಜ್ ಕೆಲಸ ಮಾಡೋದಲ್ವ, ಒಂದೊಂದು ಟೈಮ್ ನೈಟೇ ನೆನೆ ಹಾಕ್ಬಿಡ್ತೀನಿ ಅವ್ರ ಬಟ್ಟೆನ. ಆಮೇಲೆ ಮಳೆ ಬರೋಂಗೆ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಸೌದೆನ ಎತ್ತಿಕ್ಕೋಣ ಒಳಗಡೆ ಅಂತ ಹೇಳಿ ಸೌದೆನೆಲ್ಲ ಎತ್ತಿಕ್ಕೊಂಡು ಒಲೆ ಹೊಚ್ಚಕ್ಕೆ ಚಕ್ಕೆ ಆರಿಸ್ತಾ ಇದ್ದೆ. ಅದು ಚೀಲದಲ್ಲಿ ಇಟ್ಕೊಂಡಿದ್ದೀನಿ, ಬಟ್ ಕೆಳಗೆಲ್ಲ ಬಿದ್ದಿತ್ತಂತ ಹೇಳಿ ಚಕ್ಕೆ ಆರಿಸ್ದೆ. ಅಷ್ಟರಲ್ಲಿ ಒಂದೊಂದು ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಒಲೆ ಆಲ್ರೆಡಿ ಹೊಚ್ಚಿದ್ದೆ, ಹೊಚ್ಬಿಟ್ಟು ಕಾಫಿನೂ ಮಾಡಿದ್ದೆ. ಕಾಫಿ ಆಗ್ತಿದ್ದಂಗೆ ಅನ್ನಕ್ಕಿಟ್ಟೆ. ಸೊ ತಣ್ಣಗಿತ್ತಲ್ಲ ವಾತಾವರಣ, ಹಾಗಾಗಿ ಬಾಗ್ಲ ಹತ್ರನೇ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಮಳೆ ಆಲ್ರೆಡಿ ಒಂದೊಂದು ಹನಿ ಬರ್ತಾ ಇದೆ, ಬಟ್ ವೀಡಿಯೋದಲ್ಲಿ ಕಾಣಿಸ್ತಿಲ್ಲ. ಹಂಗೆ ಮಳೆ ಬರ್ತಾ ಇತ್ತು, ನಾನು ಕಾಫಿ ಕುಡಿತಾ ಇದ್ದೆ. ಅದೇನೋ ಒಂಥರ ವಾತಾವರಣ ಚೆನ್ನಾಗಿತ್ತು, ಫೀಲ್ ಮಾಡೋಕ್ಕೆ ಚೆನ್ನಾಗಿತ್ತು, ಫೀಲ್ ಗುಡ್ಡಾಗಿ ಅನ್ನಿಸ್ತಾ ಇತ್ತು. ನಾನು ಹೇಳಿದ್ನಲ್ಲ, ಮಳೆ ಬಂತು, ನಾನು ಹಾಕಿರೋ ರಂಗೋಲಿನ ಆಗಲೇ ಲೈಟಾಗಿ ಅಳಿಸ್ತಾ ಇತ್ತು. ಇನ್ನು ಬಳ್ದಿದ್ರೆ ಮುಗೀತಷ್ಟೆ, ಬಳ್ದಿದ್ರು ಅದೇ ಪರಿಸ್ಥಿತಿನೇ ಬರ್ತಾ ಇತ್ತು. ನೆಕ್ಸ್ಟು ತಿಂಡಿ ಏನು ಮಾಡೋದು ಅಂತ ಥಿಂಕ್ ಮಾಡಿದೆ. ಬೆಳಗ್ಗೆ ಎಲ್ರಿಗೂ ಒಂದು ಯೋಚನೆ ಬರುತ್ತಲ್ಲ, ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು, ಸಂಜೆ ಆದರೆ ಏನು ಅಡುಗೆ ಮಾಡೋದು. ಸೊ ಅದೇ ಒಂದು ಆ್ಯಸ್ ಯೂಶ್ವಲ್ ನಮ್ಮದು ಅದೇ ಪರಿಸ್ಥಿತಿನೇ. ನೆಕ್ಸ್ಟು ನಾನು ಅವಳು ಮಾತ್ರ ಇರೋದಲ್ಲ, ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅನ್ನನೂ ಬೆಂದಿತ್ತು. ಸೊ ಬಸಿಯೋಣ ಅಂತ ಹೇಳಿ ಬಸಿತಾ ಇದ್ದೆ. ಅದು ನಾನೊಂದು ಕಡೆ ಇಟ್ಟರೆ ಸ್ವಲ್ಪ ಗಾಳಿ ಬರ್ತಿದ್ದಂಗೆ ನೀರೇನಾಯಿತು, ಆ ಬೌಲಿಗೆ ಬೀಳದೆ ಕೆಳಗಡೆ ಬಿತ್ತು. ಸರಿ ನಮಗೆ ಇದೆಲ್ಲ ಮಾಮೂಲಿ ಅಂತ ಹೇಳಿ ಅದು ಸ್ವಲ್ಪ ಗಂಜಿ ಕೆಳಗಡೆ ಹೋಯಿತು. ಆಮೇಲೆ ಸರಿ ಅಂತೇಳಿ ಹಾಗೆ ಬಸಿದೆ. ಬಸಿತಿದ್ದಂಗೆ ಬಸಿತಾ ಇದ್ದೆ. ಎಂತ ಗೊತ್ತಾ, ಇವಾಗ ಇಷ್ಟು ದಿನ ಗ್ಯಾಸ್ ಇದ್ದಾಗ ಕುಕ್ಕರಲ್ಲಿ ಮಾಡೋದು ಕಮ್ಮಿನೇ. ಯಾಕೆಂದ್ರೆ 1-2 ಸರಿ ಬ್ಲಾಸ್ಟ್ ಆಗಿತ್ತಾ, ಆವಾಗಿಂದ ಭಯ. ನಮ್ಮ ಚಿಕ್ಕವಳು 9 ತಿಂಗಳು ಇದ್ದಾಗ ಅವಳ ಮೇಲೆಲ್ಲ ಸಿಡಿದ್ಬಿಟ್ಟಿತ್ತು. ಹಾಗಾಗಿ ಭಯ ಕುಕ್ಕರಲ್ಲಿ ಮಾಡೋಕ್ಕೆ. ಅದಕ್ಕೆ ಬಸಿಯೋದನ್ನೇ ಆವಾಗಿಂದನೂ ಮಾಡ್ತಾಯಿದ್ದೆ. ಸೊ ಪಾತ್ರೆಯಲ್ಲೇ ಮಾಡ್ತಾಯಿದ್ದೆ. ಹಾಗಾಗಿ ನನಗದು ರೂಢಿ ಆಗಿಬಿಟ್ಟಿದೆ. ಕುಕ್ಕರಲ್ಲಿ ವಿಷಲ್ ಒರೆಸ್ಬೇಕು ಅನ್ನೋದೇ ಭಯ. ಹಾಗಾಗಿ ಆ ಕುಕ್ಕರ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನೇ ಪಾತ್ರೆ ಥರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅನ್ನೆಲ್ಲ ಬಸಿದ್ನಲ್ಲ, ಒಲೆ ಆಲ್ರೆಡಿ ಕೆಟ್ಟೋಗಿತ್ತು. ಸರಿ ತಿಂಡಿ ಮಾಡೋಕ್ಕೆ ಮತ್ತೆ ಒಲೆನ ಉರಿಸ್ಬಿಟ್ಟು ಬಾಣಲಿ ಇಟ್ಬಿಟ್ಟು, ನಾ ಹೇಳಿದ್ನಲ್ಲ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಅಂತ, ಬಟ್ ಏನೂ ಐಟಮ್ ಏನೂ ತಂದಿಲ್ಲ. ಇನ್ನು 2 ದಿನ ತಳ್ಳಿಬಿಟ್ರೆ ಭಾನುವಾರ ಸಂತೆ ಇರುತ್ತೆ. ಸೊ ಸಂತೆಗೆ ಹೋಗೆಲ್ಲ ಬೇಕಾಗಿರೋ ಐಟಮ್ ತೊಗೊಬರ್ಬೋದು ಅಂತ ಎಣ್ಣೆ ಮಾತ್ರ ತಂದು ಕೊಟ್ಟಿದ್ದರು. ಇನ್ನು 2 ದಿನ ಹೆಂಗಾದರೂ ಮ್ಯಾನೇಜ್ ಮಾಡಿದ್ರೆ ಭಾನುವಾರ ಬಂದುಬಿಡುತ್ತಲ್ಲ, ಹಾಗಾಗಿ ಸರಿ ಅಂತ ನಾನು ಸುಮ್ಮನೆ ಆದೆ. ಇದೊಂಥರ ನಮಗೆ ಭಾನುವಾರ ಅನ್ನೋದು ನಮಗೆ ಬೇಕಾಗಿರೋ ಐಟಮ್ ಅಲ್ಲೇ ಸಿಗೋದು ಒಂದೇ ಸರಿ. ಇಲ್ಲ ಅಂದರೆ ಅದನ್ನೊಂದು ಸರಿ ಇದನ್ನೊಂದು ಸರಿ ತರುವಾಗ ಯಾವುದಾದ್ರೂ ಮರ್ತುಬಿಟ್ಟಿರ್ತೀವಿ. ಹಾಗಾಗಿ ಭಾನುವಾರ ಸಂತೆಗೆ ವೇಟ್ ಮಾಡೋದು. ಸೊ ಅದಕ್ಕೆ ಅಂತಲೇ ಏನೂ ಐಟಮ್ ಏನೂ ತರಿಸ್ಲಿಲ್ಲ. ಇನ್ನು 2 ದಿನ ಹೆಂಗಾದರೂ ಮೇಂಟೈನ್ ಮಾಡೋಣ ಅಂತ ಹೇಳಿ. ಪುಳಿಯೋಗರೆ ಮಾಡೋಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ನನ್ನ ಮಗಳ ಹತ್ರನೇ ಇದು ಕರ್ಬೇವು ಸೊಪ್ಪು ಕಿತ್ಕೊಂಬ ಅಂತ ಅಂದೆ. ಅವಳು ಕರ್ಬೇವು ಸೊಪ್ಪು ಕಿತ್ಕೊಂಬಂದು ಕೊಟ್ಟಳು. ಸೊ ಅದಕ್ಕೆ ಪುಳಿಯೋಗರೆನ ಹಾಗೆ ಕಲಸೋಣ ಅಂತ ಹೇಳಿ ಕಲಿಸ್ತಾಯಿದ್ದೆ. ಇದೊಂದು ಇನ್ಸ್ಟೆಂಟ್ ಬೇಗ ತಿಂಡಿ ಯಾವುದ್ಯಾವ್ದು ಆಗುತ್ತೋ ಅದೊಂದು ಪಟ್ ಅಂತ ಮಾಡಿಬಿಡ್ತೀವಿ. ಈ ಚಿತ್ರಾನ್ನ, ಪುಳಿಯೋಗರೆ ಇವೆಲ್ಲ ಪಟ್ ಅಂತ ಆಗೋಂಥದ್ದು. ಸೊ ಹಾಗಾಗಿ ಅದೊಂದು ಮಾಡಿದೆ. ಆಮೇಲೆ ನಮ್ಮ ಚಿಕ್ಕವಳು ಸ್ವಲ್ಪ ವೀಕ್ ಇದ್ದಾಳೆ ಅಂತ ಹೇಳಿ ಅವಳಿಗೆ ಮೊಟ್ಟೆ ಬೇಯಿಸೋಣ ಅಂತೇಳಿ ಮೊಟ್ಟೆ ಬೇಯೋಕೆ ಹಾಕ್ತಾಯಿದ್ದೆ. ಬಟ್ ಅವಳಿಗೆ ಏನೇ ತಿನ್ನಿಸಿದ್ರೂ ಬಾಡಿ ಮಾತ್ರ ಬೆಳೀತಾನೇ ಇಲ್ಲ. ಬಾಯಿ ಮಾತ್ರ ಜೋರಿರುತ್ತೆ, ಬಾಡಿ ಮಾತ್ರ ವೀಕು. ಬೆರಿ ಬೀಳೋದು, ಅಲ್ಲಿ ಇಲ್ಲಿ ಗಾಯ ಮಾಡ್ಕೊಂಬರೋದು, ಇದೊಂದೇ ಮಾಡ್ತಾಳೆ ಅವಳು. ಅವಳನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಹಾಗಾಗಿ ಆಲ್ಮೋಸ್ಟ್ ನಾನು ಕೆಲಸ ಬಿಟ್ಟಿದ್ದು. ಇಲ್ಲ ಅಂದರೆ ಕೆಲ್ಸಕ್ಕೆ ನಾನು ಹೋಗ್ತಾಯಿದ್ದೆ. ನಮ್ಮ ಚಿಕ್ಕವಳಿಗೋಸ್ಕರನೇ ಅವಳು ವೀಕ್ ಇದ್ದಾಳೆ, ಮತ್ತು ಅವಳು ತುಂಟಿ ಅಂದರೆ ತುಂಟಿ, ಮತ್ತು ಅವಳನ್ನ ನೋಡ್ಕೊಳೋಕ್ಕೆ ಬೇಕು ಅಂತ ಹೇಳಿ ಕೆಲಸ ಇವತ್ತಿಲ್ಲ ನಾಳೆ ಹೋಗ್ಬೋದು ಅಂತ ಹೇಳಿ ಕೆಲಸನೂ ಡ್ರಾಪ್ ಮಾಡಿದೆ. ಅವಳಿಗೋಸ್ಕರ ಮಾಡ್ತಿದ್ದೀವಿ ಅಂದಮೇಲೆ ಅವಳಿಗೇನು ಬೇಕೆಲ್ಲ ನೋಡಿ ಮಾಡಬೇಕಲ್ವ. ಹಾಗಾಗಿ
ಅವಳು ಮೊಟ್ಟೆ ಕೇಳಿದ್ಲು ಬೆಳಗ್ಗೆ, ನಿನ್ನೆ ನೈಟೇ ಕೇಳಿದ್ಲು. ಸರಿ ಹಂಗೆ ಬೆಳಗ್ಗೆನೇ ತಂದುಕೊಟ್ಟು ಅವ್ರು ಕೆಲ್ಸಕ್ಕೆ ಹೋಗಿದ್ರು. ಸೊ ಮೊಟ್ಟೆ ಬೇಯಕ್ಕೆ ಹಾಕಿದೆ. ಆಮೇಲೆ ಪುಳಿಯೋಗರೆನೂ ಕಲಿಸಿದೆ. ಸೊ ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ. ಇವತ್ತಿನ ತಿಂಡಿನ ಪುಳಿಯೋಗರೆಯಿಂದ ಮುಗಿಸ್ತಾ ಇದ್ದೀನಿ. ಮತ್ತು ಮಾವಿನ ಹಣ್ಣು ಎನಿ ಟೈಮು ಅಂದರೆ ಮರದಲ್ಲಿ ಕುಯ್ದಿದ್ವಲ್ಲ, ಸೊ ಮಾವಿನ ಹಣ್ಣು ಮುಗಿಯೋವರೆಗೂ ಸೈಡ್ ಡಿಶ್ ಮಾವಿನ ಹಣ್ಣೇ ಆಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.